ಹಾಯ್, ವರಗಂಗಾ ವೈಬ್ಸ್ಗೆ ಸ್ವಾಗತ ಸುಸ್ವಾಗತ. ಹೇರ್ ಫಾಲ್ಗೆ ಮತ್ತು ಹೇರ್ ಗ್ರೋತ್ಗೆ ಒಂದು ಆಯಿಲ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದೇ ರೋಸ್ಮೇರಿ ಆಯಿಲ್. ನೋಡಿ ಸ್ಟಾರ್ಟ್ ಮಾಡೋಣ. ನೋಡಿ, ಗಿಡ ಮನೆ ಥರನೇ ಗಿಡ ಇಟ್ಕೊಂಡಿದ್ದೀನಿ. ರೋಸ್ಮೇರಿ ಗಿಡ. ಇದರಲ್ಲಿ ಒಂದು 2 ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಈಗ ಪ್ರಿಪೇರ್ ಮಾಡೋಣ. ಒಂದು ಬೌಲ್ ಎತ್ಕೊಂಡಿದ್ದೀನಿ. ಅದರಲ್ಲಿ 50 ಗ್ರಾಮ್ ಎಣ್ಣೆ ಹಾಕ್ಕೊಳ್ಳೋಣ, ಕೊಬ್ಬರಿ ಎಣ್ಣೆ. ಈ ರೋಸ್ಮೇರಿ ಆಯಿಲ್ ಯೂಸ್ ಮಾಡೋದ್ರಿಂದ ಫೇಸ್ ಗ್ಲೋ, ತ್ವಚೆಗೆ ಚುರುಕು ತರಲು ಸಹಾಯ ಮಾಡುತ್ತದೆ. ಈಗ ನೋಡಿ, ರೋಸ್ಮೇರಿ ಕಟ್ ಮಾಡಿ ಬೌಲಲ್ಲಿ ಹಾಕಿದ್ದೀನಿ. ಈಗ ಇದನ್ನು ಏರ್ ಫ್ರೈಯಲ್ಲಿ ಇಕ್ಬಿಡೋಣ 10 ಮಿನಿಟ್ಸ್. ಈ ಆಯಿಲ್ನಲ್ಲಿ ಹೆಡ್ ಮಸಾಜ್ ಮಾಡಿದರೆ ಕೂದಲು ಬಲವಾಗಿರುತ್ತೆ ಮತ್ತು ರಕ್ತ ಸಂಚಾರವನ್ನು ಉತ್ತೇಜಿಸಿ ಕೂದಲಿನ ಗಾತ್ರ ಹೆಚ್ಚಿಸುತ್ತದೆ. ಈಗ ಇದನ್ನು ಏರ್ ಫ್ರೈಯಲ್ಲಿ ಇಡೋಣ ಬನ್ನಿ. ಒಂದು 10 ಮಿನಿಟ್ಸ್ ಇಟ್ಟಿದ್ದೀನಿ. 190. ಈಗ ಟೈಮಿಂಗ್ಸ್ 10 ಮಿನಿಟ್ಸ್ ಇಟ್ಟಿದ್ದೀನಿ. ಈ ಆಯಿಲ್ ಹೇರ್ಗೆ ಮತ್ತು ಫೇಸ್ಗೂ ಯೂಸ್ ಆಗುತ್ತೆ. ನೋಡಿ, ನಮ್ಮ ಫೇಸ್ನಲ್ಲಿ ಬ್ಲ್ಯಾಕ್ ಹೆಡ್ಸ್ ಮತ್ತು ಪಿಂಪಲ್ಸ್ ಬಾರದೆ ಮಾಡುತ್ತೆ. ಆದರೆ ಇದು 2 ದಿನಕ್ಕೊಂದ್ಸತಿ ಫೇಸ್ಗೆ ಹಾಕ್ಕೊಳ್ತಾ ಇದ್ದರೆ ಅದು ಬರೋ ಪಿಂಪಲ್ಸ್ ಕೂಡ ಬಾರದೆ ಆಗುತ್ತೆ. ತುಂಬ ಯೂಸ್ ಆಗುತ್ತೆ ನೋಡಿ ಈ ರೋಸ್ಮೇರಿ ಆಯಿಲ್. ನೋಡು, ಓಪನ್ ಮಾಡಿದ್ದೀನಿ. ಈಗ ತುಂಬ ಬಿಸಿ ಇದೆ. ಒಳ್ಳೆ ಸ್ಮೆಲ್ ಕೂಡ ಬರ್ತಿದೆ ರೋಸ್ಮೇರಿಯಲ್ಲಿ. ನೋಡು, ಇದು ಫುಲ್ ಆರಬೇಕು. ಆರಿದ್ಮೇಲೆ ಮತ್ತು ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಎಣ್ಣೆ ಸೋಸಿಕೊಂಡು ಸ್ವಲ್ಪ ಹತ್ತಿ ಎತ್ಕೊಂಡು ಇದನ್ನು ನಮಗೆ ಸ್ಕ್ಯಾಲ್ಪ್ ಮಾತ್ರ ಹಾಕಿ ಮಸಾಜ್ ಮಾಡಬೇಕು. ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ನಾವು ಆದರೆ ಸ್ನಾನ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇ ಇರ್ಬೋದು, ಏನೂ ಆಗಲ್ಲ. ಇದು ಗ್ರೋತ್ಗೆ ತುಂಬ ಒಳ್ಳೆಯದು ಈ ಆಯಿಲು. ನೋಡಿ, ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಹತ್ತಿ ಸ್ವಲ್ಪ ಎತ್ಕೊಂಡಿದ್ದೀನಿ. ಈಗ ಅದನ್ನು ಅದ್ದಿ ಈಗ ಸ್ಕ್ಯಾಲ್ಪ್ ಇದೆಯಲ್ಲ ಅದಕ್ಕೆ ಆ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಒಂದು 1/2 ಅವರ್ ಹಾಗೆ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.